ಮಸೀದಿಯನ್ನ ಗುರಿಯಾಗಿಸಿಕೊಂಡು ಯಾವ ದಾಖಲೆ ಪುರಾವೆಗಳಿಲ್ಲದೆ ಕೇವಲ ಪ್ರಚಾರ ಉದ್ದೇಶಕ್ಕಾಗಿ ಮಾಡಲಾಗಿರುವ ಸುಳ್ಳು ಆರೋಪಗಳನ್ನು ಅತ್ಯಂತ ತೀವ್ರವಾಗಿ ಖಂಡಿಸುವುದಾಗಿ ಯಂಗ್ ಇಂಡಿಯಾ ಯೂತ್ಸ್ ಆರ್ಗನೈಸೇಷನ್ ಅಧ್ಯಕ್ಷ ಮೆಹರಾಜ್ ಪಾಷಾ ಖಂಡಿಸಿದರು. ಮಸೀದಿಯ ಬಗ್ಗೆ ಪುರಾವೆ ಇಲ್ಲದೆ ಸುಳ್ಳು ಆರೋಪ ಮಾಡುವುದು ಸೌಹಾರ್ದತೆಗೆ ಧಕ್ಕೆ ತರುವ ಅಪಾಯಕಾರಿ ಪ್ರಯತ್ನ ಅಂತ ಖಂಡಿಸಿದರು. ಅನುಮಾನವಿದ್ದರೆ ಕಾನೂನುಬದ್ಧ ದಾಖಲೆ ಆಧರಿಸಿ ಮಾತನಾಡಬೇಕು. ಸುಳ್ಳು ಪ್ರಚಾರ ಸಮಾಜ ವಿಭಜನೆಗೆ ಕಾರಣವಾಗುತ್ತೆ ಅಂತ ಹೇಳಿದರು. ಯಂಗ್ ಇಂಡಿಯಾ ಯೂತ್ ಸಂಸ್ಥೆ ಸಾಂವಿಧಾನಿಕ ಮೌಲ್ಯಗಳ ರಕ್ಷಣೆಗೆ ಬದ್ಧವಾಗಿದ್ದು, ಸುಳ್ಳು ಪ್ರಚಾರ ಮುಂದುವರೆದರೆ ಕಾನೂನುಬದ್ಧ ಹೋರಾಟ ಮತ್ತು ಅಧಿಕೃತ ದೂರು ಸೇರಿದಂತೆ ಕ್ರಮ ಕೈಗೊಳ್ಳುವುದಾಗಿ ಯಂಗ್ ಇಂಡಿಯಾ ಯೂತ್ಸ್ ಆರ್ಗನೈಸೇಷನ್ ಅಧ್ಯಕ್ಷ ಮೆಹರಾಜ್ ಪಾಷಾ ಎಚ್ಚರಿಸಿದರು. ನಾವೇ ಸಿಸಿ ಕ್ಯಾಮೆರಾ ಬೇಕಾದ್ರೆ ಆಗ್ತೀವಿ, ಅವ್ರು ಹೇಳಿದ್ದೇನು ತಯಾರಿ ಆಗ್ತಾ ಇದೆ, ಮಸೀದಿ ನೀವೇ ತಾನೇ ತಯಾರಿ ಮಾಡ್ತಾ ಇರೋದು ಅಂತ ಅವ್ರು ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ. ಸರ್ ಅಲ್ಲ, ಇಡೀ ನಾನು ಹಾಸನದಲ್ಲಿ ಅಂತ ಹೇಳ್ತಾ ಇಲ್ಲ ಸರ್. ಅಲ್ಲ, ಈಗ ಹಾಸನದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹಾಸನದಲ್ಲೂ ಮತ್ತೆ ಇಡೀ ಕರ್ನಾಟಕ ಇಡೀ ದೇಶದಲ್ಲೂ ಹೇಳ್ತಾ ಇರೋದು ನಾನು. ಬರೀ ಅವ್ರು ಬಂದು ಮಾತಾಡಿರೋದು ಹಾಸನದಲ್ಲಿ, ನಾನು ಹೇಳ್ತಾ ಇರೋದು ಇಡೀ ಹಾಸನ, ಕರ್ನಾಟಕ ಹಾಗೂ ದೇಶ ಎಲ್ಲ. ಯಾವುದೇ ಸರ್ ಒಂದು ಪ್ರೂಫ್ ತೋರಿಸಿ ಸರ್, ಮಸೀದಿಗಳಲ್ಲಿ ಬಾಂಬ್ ತಯಾರಿ ಮಾಡ್ತಾ ಇರೋದು ಅಂತ ನಮಗೆ ನೀವೇ ತೋರಿಸಿ. ಈ ಥರ ಮಸೀದಿ ಅವ್ರು ಯಾರು ಮಾಡ್ತಾರೋ, ಈಗ ಮೊನ್ನೆ ನೀವು ಹೇಳಿದ್ರಿ ಏನಂತ ಹೇಳ್ಬಿಟ್ಟು, ಈಗ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ. ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಯಾರು ಬೇರೆ ಎಲ್ಲ ಜಾತಿಯವರು ಸತ್ರು ಸರ್. ನಮಗೆ ಅದ್ರ ಬಗ್ಗೆ ನಮಗಿದಿಲ್ವಾ? ಎಲ್ಲ ಯಾರು ಹಿಂದೂಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ ಎಲ್ಲ ಸತ್ತೋಗಿದ್ದಾರೆ, ಪಾಪದವರೆಲ್ಲ ಸತ್ತೋಗಿದ್ದಾರೆ. ಅದಕ್ಕೆ ಒಂದು ಅವರು ನಮ್ಮ ಬಗ್ಗೆ ಟಾರ್ಗೆಟ್ ಮಾಡಿದರೆ ನಮಗೆ ಪ್ರೂಫ್ ಬೇಕಲ್ಲ ಸರ್. ಇಲ್ಲಿನವರೆಗೂ ಮಸೀದಿಗಳಲ್ಲಿ ಬಾಂಬ್ ತಯಾರಿಯಾಗಿರೋದು ಒಂದು ಪ್ರೂಫ್ ತೋರಿಸಿ, ಇಲ್ಲ ನಾವು ಪ್ರೂಫ್ ತೋರಿಸ್ತೀವಿ. ಈ 2021ರಲ್ಲಿ ಕೇರಳದ ಕಣ್ಣೂರಲ್ಲಿ ಅವ್ರದ್ದೇ ತಾನೇ ಆಫೀಸು, RSS ಆಫೀಸಲ್ಲಿ ಬಾಂಬ್ ತಯಾರಿ ಮಾಡಿರೋದನ್ನ ಪತ್ತೆ ಹಚ್ಚಿದ್ದಾರೆ. ಇಂಡಿಯಾ ಟುಡೇ ರಿಪೋರ್ಟ್ ಇದೆ. ಅದನ್ನ ಅವ್ರನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡಿ ಇಲ್ಲಿ ಮಸೀದಿನ ಟಾರ್ಗೆಟ್ ಮಾಡಕ್ಕೆ ಬಂದರೆ ನಾನು ಯಾವುದೇ ಕಾರಣಕ್ಕೂ ಸಹಿಸೋರಲ್ಲ ಸರ್. ಅವ್ರು ಹೇಳಿರೋದು ನಾನು ನಿನ್ನೆ ನೋಡಿಬಿಟ್ಟು